ಲಾವೋತ್ಸೆ ಅಂತಾನೆ, ಈ ಬದುಕು, ನಮ್ಮ ಬದುಕು, ಈ ಭೂಮಿ ಇದು ಸ್ವರ್ಗ ಆಗಬೇಕು. ಇದು ಅವನೊಂದು ಸುಂದರವಾದ ಮಾತು ಬರೀತಾನೆ, ಈ ಭೂಮಿ ಸ್ವರ್ಗ ಆಗಬೇಕಾದ್ರೆ ಏನು ಮಾಡಬೇಕು, ಮನುಷ್ಯ ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕು, ಮನುಷ್ಯನ ಮನೆಗಳೆಲ್ಲ ಸ್ವರ್ಗಗಳಾಗಬೇಕಲ್ಲ, ಏನು ಮಾಡಬೇಕು. ಹಿಯರ್ ಈಸ್ ದ ಹೆವನ್ ವೇರ್ ದ ಕಂಟ್ರಿ ಈಸ್ ಬಿಗ್, ಪಾಪ್ಯುಲೇಷನ್ ಈಸ್ ಸ್ಮಾಲ್, where they love their lives more than fashions, where they are satisfied with their families and they take delight in small things of life, where they can live as close neighbors, all those people who are of different races. ಇದು ಲಾವೋತ್ಸೆನ ಸ್ವರ್ಗೀಯ ಕಲ್ಪನೆ. ಈ ಭೂಮಿ, ಈ ಬದುಕು ಸ್ವರ್ಗ ಆಗಬೇಕಾಗಿದ್ರೆ ಇದನ್ನು ಕಲಿಬೇಕು ಅಂತಾನೆ ಲಾವೋತ್ಸೆ. ಭೂಮಿ ವಿಶಾಲವಾಗಿರಬೇಕು, ಜನಸಂಖ್ಯೆ ಕಡಿಮೆ ಆಗಿರಬೇಕು, ಆ ಭೂಮಿಯಲ್ಲಿ ಅನ್ನ ನೀರುಗಳ ಕೊರತೆ ಇರಬಾರ್ದು, ಅಲ್ಲಿ ಎಲ್ಲ ಧರ್ಮ ಜಾತಿ ಜನಾಂಗಗಳ ಜನ ಪ್ರೀತಿಯಿಂದ ಬದುಕನ್ನು ಪ್ರೀತಿಸುವಂಥ ಜನಾಂಗ ಎಲ್ಲಿರ್ತೈತಲ್ಲ ಅದು ಸ್ವರ್ಗ ಅಂತ ಲಾವೋತ್ಸೆ ಹೇಳ್ತಾನೆ. ಹಿಯರ್ ಈಸ್ ದ ಹೆವನ್ ವೇರ್ ದ ಕಂಟ್ರಿ ಈಸ್ ಬಿಗ್, ಪಾಪ್ಯುಲೇಷನ್ ಈಸ್ ಸ್ಮಾಲ್. ಯಾವುದು ಸ್ವರ್ಗ ಆಗ್ತೈತಿ ಅಂದ್ರೆ ಜನಸಂಖ್ಯೆ ಕಡಿಮೆ ಇರಬೇಕು, ಭೂಮಿ ವಿಶಾಲ ಇರ್ಬೇಕಂತ. ಇದು ನಮ್ಮ ದೇಶಕ್ಕಂತೂ ಏನು ಅಪ್ಲೈ ಆಗೋದಿಲ್ಲ, ಬೇರೆ ಯಾವುದಾರ ದೇಶಕ್ಕೆ ವಿಚಾರ ಮಾಡೋದು. ನಾವೆಲ್ಲಿ ಜನಸಂಖ್ಯೆ ಚೀನಾ ಮೀರಿಸಿ ಆಗಲೇ ಹೊಂಟಾಯ್ತು ಈಗಾಗಲೇ.